ಡಿ.ಕೆ. ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇನ್ನು ಅವರ ಸ್ನೇಹಿತರು ಅವರು ಬಾಲ್ಯದಲ್ಲಿ ಹೆಂಗಿದ್ರು, ಸ್ಕೂಲ್ ದಿನಗಳಲ್ಲಿ ಹೆಂಗಿದ್ರು, ಇದನ್ನೆಲ್ಲ ನೆನಪು ಮಾಡಿಕೊಳ್ತಿದ್ದಾರೆ. ರಾಜಕೀಯಕ್ಕೆ ಬರೋ ಬಗ್ಗೆ ಶಾಲಾ ದಿನಗಳಲ್ಲೇ ಅವರಿಗೊಂದು ಹಠ ಇತ್ತು ಅಂತ ಸುವರ್ಣ ನ್ಯೂಸ್ಗೆ ಡಿ.ಕೆ.ಶಿ ಅವರ ಬಾಲ್ಯ ಸ್ನೇಹಿತ ಮಧುಕರ್ ಮಾತನಾಡಿದ್ದಾರೆ. ಹಿಂದಿನ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ಈಗಲೂ ನಾವು ಹೋಗೋಬಾರೋ ಅಂತ ಕರೆಯೋ ಫ್ರೆಂಡ್ಸು ಊರಿಂದ ದಿನ ಅವರು ಬೈಕ್ ತೆಗೆದುಕೊಂಡು ಬೆಂಗಳೂರಿಗೆ ಬರ್ತಾ ಇದ್ರು. ಕ್ಲಾಸ್ ಮಾನಿಟರ್ ಆಗಬೇಕು ಅನ್ನೋ ಛಲ ಅವರಲ್ಲಿತ್ತು. ರಾಜಕೀಯಕ್ಕೆ ಬರಬೇಕು ಅನ್ನೋದು ಅವರ ಕನಸಾಗಿತ್ತು. ಈಗಲ್ಲ, ಈಡೇರಿದೆ. ಇತ್ತೀಚೆಗೆ ಅವರನ್ನು ಭೇಟಿಯಾಗಾದಾಗ ಅವರೇ ಹೇಳಿದರು, ಶೀಘ್ರದಲ್ಲೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಹಾಗೆ ಆಗಿದೆ ಅಂತ ಮಾತನಾಡಿದ್ದಾರೆ ಅವರ ಸ್ನೇಹಿತ ಮಧುಕರ್. ಡಿ.ಕೆ. ಶಿವಕುಮಾರ್ ರಾಜ್ಯದ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸದ್ಯ ಒಂದಿಷ್ಟು ಚರ್ಚೆಗಳು ಸಹ ಆಗ್ತಾ ಇರುವಂಥದ್ದು, ಅವರ ನಡೆದು ಬಂದಂಥ ದಾರಿ, ರಾಜಕೀಯ ಒಂದು ಜೀವನವೂ ಸಹ ಚರ್ಚೆ ಆಗ್ತಾ ಇದೆ. ಸದ್ಯ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಅವರ ಆಪ್ತ ಸ್ನೇಹಿತರು, ಪ್ರಾಥಮಿಕ ಶಾಲಾ ಶಿಕ್ಷಣದಿಂದಲೂ ಸಹ ಜೊತೆಗೆ ಓದ್ಕೊಂಡು ಬೆಳ್ಕೊಂಡು ಬಂದಿರುವಂಥವ್ರು, ಅವರ ಕ್ಲಾಸ್ಮೇಟ್ಸ ನನ್ನ ಜೊತೆ ಇದ್ದಾರೆ. ಮಧುಕರ್ ಅವರು ನನ್ನ ಜೊತೆ ಇದ್ದಾರೆ. ಅವರ ಮಾತಾಡಿಸ್ತೇನೆ, ಒಂದಿಷ್ಟು ವಿಚಾರಗಳನ್ನು ತಿಳ್ಕೊತಾ ಹೋಗ್ತೇನೆ. ಸರ್, ಪ್ರಮುಖವಾಗಿ ನಮಸ್ತೆ. ನಿಮ್ಮ ಸ್ನೇಹಿತರು ಇವತ್ತು ಈ ಬರುವ ಬುಧವಾರದಂದು CM ಆಗ್ತಾ ಇದ್ದಾರೆ. ಒಬ್ಬ ಬಾಲ್ಯ ಸ್ನೇಹಿತ CM ಆಗ್ತಾ ಇದ್ದಾನೆ ಅಂದರೆ ಎಷ್ಟು ಖುಷಿ ಆಗುತ್ತೆ? ಮೊದಲಿಗೆ ಭಾಳ ಸಂತೋಷ ಆಗ್ತಾ ಇದೆ. ಆ ಸಂತೋಷ ಹೇಳೋಕ್ಕೆ ಆಗಲ್ಲ. ನಾವು ಇದು ಭಾಳ ವರ್ಷದಿಂದ ನಮ್ಮ ಆಸೆ, ನಮ್ಮ ಬೈಕೆ ಅವ್ರಿಗೆ ಹೇಳ್ತಾನೆ ಇರ್ತೀವಿ, ನೀವು CM ಆಗಲೇಬೇಕು ಅಂತ. ಭಾಳ ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ. ಇವಾಗ ಕಾಲ ಕೂಡ ಬಂದಿದೆ. ಅವ್ರು ಒಳ್ಳೆಯದಾಗಲಿ, ದೇವ್ರ ಆಶೀರ್ವಾದ ಮಾಡಲಿ. ನಾವೆಲ್ಲ ಫ್ರೆಂಡ್ಸ್ ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ. ಸರ್, ಒಂದು ಜೊತೆಗೆ ಚಡ್ಡಿ ಫ್ರೆಂಡ್ಸ್ ಅನ್ನುವಂಥದ್ದು, ಅಥವಾ ಶಾಲೆ ಗೋಲಿ ಆಡಿಕೊಂಡು ಮರಕೋತಿ ಆಡಿಕೊಂಡು ಬೆಳೀತದೆ, ಎಲ್ಲಾದರೂ ಅಂದ್ಕೊಂಡಿದ್ರೆ ಸರ್ ಡಿ.ಕೆ. ಶಿವಕುಮಾರ್ ದೇಶದ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು? ಇಲ್ಲ, ನಾವು ಕನಸಲ್ಲೂ ಅನಿಸಿರಲಿಲ್ಲ. ಯಾಕೆಂದರೆ ಅವರು ಸ್ಕೂಲಲ್ಲಿ ಇರಬೇಕಾದ್ರೇ ಅವ್ರನ್ನ ಸುಮಾರು ಸರ್ತಿ ತಡೆದ್ರು. ಅವರು ಇದು ಸ್ಕೂಲ್ ಎಲೆಕ್ಷನ್ ಇಲ್ದಕ್ಕೆ ಅದಕ್ಕೆ ಮಾಡೋಕ್ಕೆಲ್ಲ ತುಂಬ ತಡೆದಿದ್ದಾರೆ. ಆದ್ರೂ ಅದೆಲ್ಲ ಮೀರಿ ಅವರು ಬೆಳೆದು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಮಗೆ ಭಾಳ ಸಂತೋಷ ಆಗುತ್ತೆ. ನಮಗೊಬ್ಬರಿಗೆ ಅಲ್ಲ, ನಮ್ಮ ಸ್ಕೂಲು ಎಲ್ಲರಿಗೂ ಭಾಳ ನಮ್ಮ ಟೀಚರ್ ಮೊನ್ನೆನೂ ಫೋನ್ ಮಾಡಿದರು. ಅವ್ರು ಹೇಳೋದು, ಇದು ಆಸ್ಟ್ರೇಲಿಯಲ್ಲಿದ್ದೀರಿ ಇವಾಗ, ಇಲ್ಲಪ್ಪ ನೀವು ವಿಶ್ ಮಾಡಬೇಕು ಶಿವಕುಮಾರ್ ಅವ್ರಿಗೆ. ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.